ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕಾವ್ಯಶೆಟ್ಟಿ ಯೂಟ್ಯೂಬ್ ಚಾನಲ್. ಸ್ವಲ್ಪ ಬ್ರೈಟಾಗಿ ಕಾಣಿಸ್ತಿದ್ದೀನಿ. ನಾನು ಇಷ್ಟು ದಿನ ಲೈಟಲ್ಲಿ ಡೌನ್ಲೋಡ್ ಮಾಡಿದೆ. ಸ್ವಲ್ಪ ಈಗ ನಾನು ಇನ್ನೊಂದು ಮೊಬೈಲ್ದು ಟಾರ್ಚ್ ಆನ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಸ್ವಲ್ಪ ಬ್ರೈಟಾಗಿ ಕಾಣಿಸ್ದೆ ಅಟ್ಲೀಸ್ಟ್ ವೀಡಿಯೋದಲ್ಲಿ ಅಂತ. ಸೊ ಇವತ್ತಿನ ವೀಡಿಯೋ ಸ್ಪೆಷಲ್ ನಿಮ್ಗೆ ಗೊತ್ತು, ಶಿರೀಶಿನ ಬರ್ಡೇ. ಇನ್ಸ್ಟಾಗ್ರಾಮಲ್ಲಿ ಇಲ್ಲ ನಾನು ಈ ಯೂಟ್ಯೂಬಲ್ಲಿ ಫಾಲೋವರ್ಸ್ ಇದ್ದರೆ, ಸಬ್ಸ್ಕ್ರೈಬ್ ಮಾಡಿದರೆ ಸೊ ನಿಮ್ಗೆ ಗೊತ್ತಾಗಿತ್ತು ಶಿರೀಶ್ ಅಂದರೆ ಯಾರು, ನನ್ನ ಅಕ್ಕನ ಮಗಳು. ಅವ್ರದ್ದು ಬರ್ಡೇ ಇದೆ. ಬರ್ಡೇ ಸೆಲೆಬ್ರೇಷನ್ ಅಂತ ಏನಿಲ್ಲ. ನನ್ನ ಕುಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರೋರು ಗೊತ್ತಿರುತ್ತೆ. ನಾನು ಕೇಕ್ ಮನೇಲೇ ಮಾಡಿದ್ದೆ. ಅದು ಪಾರ್ಟ್ 1 ಥರ ಹಾಕಿದ್ದೀನಿ. ಪಾರ್ಟ್ ಈಗ ಹೋಗಿ ಕಂಟಿನ್ಯೂ ಮಾಡಬೇಕು. ಕುಕಿಂಗ್ ಚಾನಲ್ಲು ಸ್ವಲ್ಪ ಬ್ಯಾಲೆನ್ಸ್ ಮಾಡ್ತೀನಿ. ಈ ಚಾನಲ್ ಸ್ವಲ್ಪ ಡ್ರಾಪ್ ಆಫ್ ಮಾಡಿಬಿಟ್ಟಿದ್ದೀನಿ. ನನಗೆ ಗೊತ್ತಿಲ್ಲ, ನನಗೆ ತುಂಬ ಗ್ಯಾಪ್ ತೊಗೊತಾರೆ. ಒಬ್ಬಳೇ ಎಷ್ಟಂತ ವೀಡಿಯೋ ಮಾಡೋಕ್ಕಾಗುತ್ತೆ. ನಿಮ್ಗೆ ನನ್ನ ಜೊತೆ ಯಾರಾದ್ರೂ ಇದ್ದರೆ ಕಾಮಿಡಿಯಾಗಿ ಚೆನ್ನಾಗಿರ್ತದೆ. ಒಬ್ಬಳೇ ಮಾಡಿ ನಿಮಗೂ ಬೋರ್ತೀವಿ, ಹಾಕ್ತಾರಪ್ಪ ಏನು ನೋಡೋದು ಅನಿಸುತ್ತಲ್ಲ. ಸೊ ಅದೊಂದು ಥಾಟ್. ಸೊ ನೋಡೋಣ, ಡೈಲಿ ಹಾಗೋಣ ಅಂದ್ಕೊಂಡಿದ್ದೀನಿ. ಸೊ ಹೋಪ್ಫುಲಿ. ಆ್ಯಂಡ್ ನನಗೆ ಸ್ವಲ್ಪ ಜ್ವರ ಇದೆ. ಸಿನ್ಸ್ 2 ಡೇಸಿಂದ ನನಗೆ ಜ್ವರ ಇದೆ. ಕೋಲ್ಡ್ ಟ್ಯಾಬ್ಲೆಟ್ಸ್ ಅದು ಇದೆಲ್ಲ ತೊಗೊತಾನೇ ಇದ್ದೀನಿ. ನೋಡೋಣ ಕಮ್ಮಿ ಆಗುತ್ತೆ ಏನೋ ಗೊತ್ತಿಲ್ಲ. ಬಟ್ ನನಗೆ ಏನು ಭಯ ಅಂದರೆ ನಂಗೆ ಆಲ್ರೆಡಿ ಬ್ಯಾಕ್ ಪೇನ್ ಎಲ್ಲ ಇದೆ. ಇದೆಲ್ಲ ಸಿಂಟಮ್ಸ್ ನಿಮ್ಗೆ ಗೊತ್ತು. ಡೆಂಗ್ಯೂ ಬೇರೆ ಇವಾಗ ಜಾಸ್ತಿ. ನಮ್ಮನೆ ಸೊಳ್ಳೆ ಕಚ್ಚಿಲ್ಲ ಅಂತ ಮಾತ್ರ ಹೇಳಲ್ಲ, ಕಚ್ಚಿದೆ. ಆಲ್ರೆಡಿ ನಾನು 2021 ಡೆಂಗ್ಯೂ ಬಂದಿದ್ದಲ್ಲ, ನನಗೆ ಅದೇ ಸಿಂಟಮ್ಸ್ ಸ್ವಲ್ಪ ಈಗ ಅನಿಸ್ತಾ ಇದೆ. ಹೋಪ್ಫುಲಿ ಬರೋದು ಬೇಡ. 3 ಡೇಸ್ ಏನಾದರೂ ಹೀಗೆ ಕಂಟಿನ್ಯೂ ಆದರೆ ಬ್ಲಡ್ ಚೆಕಪ್ ಮಾಡಿಸ್ಬೇಕಾಗುತ್ತೆ. ಅದೆಲ್ಲ ಮಾಡಿಸಿ ಪಾಸಿಟಿವ್ ಬಂದುಬಿಟ್ರೆ ಮುಗೀತು ಕತೆ. ಸೊ ಬರಲ್ಲ ಅಂದ್ಕೊಂಡ್ರೆ ಐಮ್ ಆ್ಯಕ್ಟಿವ್. ನಂದೊಂದು ಏನಂದ್ರೆ ತಲೆನೋವಿರು ಚೆನ್ನಾಗಿ ನಗ್ತಾ ಮಾತಾಡ್ತೀನಿ. ಎಲ್ಲ ಒಂಥರ ಏನೋ ನೋಡಿದ್ರೆ ಚೆನ್ನಾಗಿಲ್ಲ ಅಂತಾರೆ, ಬಟ್ ಚೆನ್ನಾಗಿ ಮಾತಾಡ್ತಾಳೆ ಅಂತ ಅನಿಸ್ಬೇಕು ಮುಂದೆ ಇರೋರಿಗೆ ಅಷ್ಟೇ. ಸೊ ಹೋಗಿ ವಿಡಿಯೋ ಕೇಕ್ ಕಟ್ ಮಾಡಿಸ್ತೀನಿ ಮನೇಲೇ. ಬಟ್ ಸೆಲೆಬ್ರೇಷನ್ ಥರ ಏನೂ ಇಲ್ಲ, ಸಿಂಪಲ್ ಒಂದು ಬರ್ಡೇ ಶಿರೀಶಿಂದು. ಮತ್ತು ಆಲ್ರೆಡಿ ಅವಳು ಕೇಕ್ ಕಟ್ ಮಾಡಿಬಿಟ್ಟಿದ್ದಾಳೆ ಇವತ್ತು. ಅಂದರೆ ನಮ್ಮ ಫ್ರೆಂಡ್ ಅವ್ರ ಮನೇಲಿ ಕರ್ಕೊಂಡೋಗಿ ಕೇಕ್ ಕಟ್ ಮಾಡಿಸಿದ್ದಾರೆ. ಟೈಮ್ ಬಂದು ಆಲ್ರೆಡಿ ಎಷ್ಟಾಗಿದೆ ಗೊತ್ತಾ, 1:15 ಆಗಿದೆ. ನಮ್ಮಮ್ಮ ಜಾಮೂನು ಮತ್ತೇನೋ ಸಾಂಬಾರು ಮಾಡ್ಕೊಂಡು ಇಲ್ಲೇ ಇದ್ದೆ ನೋಡಿ. ಸೊ ಪ್ಯಾಕ್ ಮಾಡ್ಕೊಂಡಿದ್ದಾರೆ. ಇಲ್ಲಿಂದ ಹೋಗಬೇಕು. ಹೋಗೋ ವಿಡಿಯೋ ಅಂತ ಹಾಕಲ್ಲ, ಪ್ರತಿ ಸರಿ ಹೋಗ್ಬೇಕಾದ್ರೆ ಆಟೋ ವಿಡಿಯೋ ಹೋಗ್ತಾ ಇದ್ದೀನಿ. ಸೊ ಈ ಸರಿ ನಾನು ಹಾಕೋದೇ ಇಲ್ಲ ಆ ವಿಡಿಯೋನ, ಆಯಿತಾ. ಡೈರೆಕ್ಟಾಗಿ ಹೋಗಿ ನಾನು ಏನು ಮಾಡ್ತೀನಿ ಅಂತ ಹೇಳ್ತೀನಿ. ತಲೆಗೆ ಸ್ನಾನ ಮಾಡಬೇಕು ಅಂದ್ಕೊಂಡಿದ್ದೀನಿ ಗಾಯ್ಸ್. ಈ ಜ್ವರ ಇದೆ, ನಮ್ಮ ಮನೇಲಿ ಬೇಡ ಅಂತಂದರೆ ಸ್ವಲ್ಪ ಎಣ್ಣೆ ಕಾಯಿಸ್ಬಿಟ್ಟು ತಲೆಗೆ ಹಚ್ಕೊಂಡ್ಬಿಟ್ಟು ಒಂದು ಅರ್ಧ ಗಂಟೆನೂ ಬೇಡ, 15 ನಿಮಿಷ ಇದ್ಬಿಟ್ಟು ತಲೆಗೆ ಸ್ನಾನ ಮಾಡ್ಕೊಂಬೇಡ ಅಂದ್ಕೊಂಡಿದ್ದೀನಿ. ಟ್ರೈ ಮಾಡ್ಬೋದು ಅಂತ. ಆದರೆ ಕೂದಲಲ್ಲಿ ತುಂಬ ಆಯಿಲ್ ಬಿಟ್ಟಿದೆ. ಯಾಕಂದರೆ ನಂದು ಆಲ್ಮೋಸ್ಟ್ ಒಂದು 4-5 ಡೇಸ್ ಆಯ್ತು ತಲೆಗೆ ಸ್ನಾನ ಮಾಡಿ. ಯಾವಾಗ ಗಂಟು ಹಾಕೋಬಿಡಿ ಇಷ್ಟೇ ಆಗೋಗಿತ್ತು. ಸೊ ನೋಡಿ, ಪ್ರತಿ ಒಂದು ಅಪ್ಡೇಟ್ ಮಾಡ್ತೀನಿ. ಆ್ಯಂಡ್ ಶಿರೀಶಿನ ಬರ್ಡೇ ವಿಶ್ ಮಾಡಿ ಗಾಯ್ಸ್, ಬ್ಲೆಸ್ಸಿಂಗ್ಸ್ ಇಲ್ಲಿ. ಅಲ್ಲೇ ಹೋಗಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ಆಯಿತಾ. ಕೊನೆವರೆಗೂ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಅಷ್ಟೇ ಗೈಸ್. ನಾನು ನಿಮ್ಗೆ ಏನೇನೋ ಹೇಳಿದೆ, ಮನೆ ಬಿಡ್ಬೇಕಾದ್ರೆ ಏನೇನೋ ಮಾಡ್ತೀನಿ ಅಂತ. ಸೊ ಬಂದು 1-2 ವೀಡಿಯೋಸ್ ಎಡಿಟ್ ಮಾಡಿ ನಾನು ಕುಕಿಂಗ್ ಚಾನಲಲ್ಲಿ ಅಪ್ಲೋಡ್ ಮಾಡಿದೆ, ಮತ್ತು ಈ ಚಾನಲ್ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಸೊ ನೀವು ಅಲ್ಲಿ ನೋಡ್ಬೋದು. ಅದಾದಮೇಲೆ ಅಪ್ಲೋಡ್ ಮಾಡ್ತಿದ್ದಾಗೆ ನನಗೆ ಮೈ ಬಿಸಿ ಆಯಿತು. ಹಾಗಾಗಿ ಸ್ವಲ್ಪ ರೆಸ್ಟ್ ಮಾಡಿದೆ. 4 o'clock ನಾನು ಊಟ ಮಾಡಿದ್ದೀನಿ. 4 o'clock ಊಟ ಮಾಡಿ ಒಂದು ಅರ್ಧ ಗಂಟೆ ತಿರ್ಗಾ ಸ್ವಲ್ಪ ತಿದ್ದು ಆಮೇಲೆ ಮೈಗೆ ಸ್ನಾನ ಮಾಡ್ಕೊಂಬಂದೆ. ತಲೆ ಮಾಡೋಕೆ ಒಬ್ಬರು ಬಿಡ್ತಾರ, ಬೇಡ ಜ್ವರ ಜಾಸ್ತಿ ಆದರೆ ಕಷ್ಟ, ಹೋಗಿ ಇಂಜೆಕ್ಷನ್ ತಗೋ ಅಂತ ಅಂತಿದ್ದಾರೆ. ಹೋಪ್ಫುಲಿ ಒಂದು ಟ್ಯಾಬ್ಲೆಟ್ಸ್ ತೊಗೊಂಡು ಹೋಗುತ್ತೆ ಅಂದ್ಕೊಂಡಿದ್ದೀನಿ. ಸೊ ನೋಡಬೇಕು ಟ್ಯಾಬ್ಲೆಟ್ಸ್ ತೊಗೊಂಡ್ರೆ ಹೋಗುತ್ತಾ ಇಲ್ಲ ಅಂತ. ಆ್ಯಂಡ್ ಇನ್ನೂ ಕೇಕ್ಗೆ ನಾನು ಕಂಟಿನ್ಯೂ ಮಾಡಬೇಕು ಗಾಯ್ಸ್. ಎಷ್ಟೊಂದಿದೆ ಮಾಡ್ತಾಯಿದ್ರೆ. ಟೈಮ್ ಬಂದು ಆಲ್ರೆಡಿ 5:45 ಆಗಿಬಿಟ್ಟಿದೆ. ನಾನು ಈಗ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ, ಮತ್ತೆ ಕಂಟಿನ್ಯೂ ವಾಷನ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಶಿರೀಶಿನ ವಾಯ್ಸ್ ಕೇಳಿಸಿದೆಯಲ್ಲ ಹಿಂದೆ, ಅವಳು ನಾನು ಸ್ನಾನ ಮಾಡ್ಕೊಂಡು ಲಿಪ್ಸ್ಟಿಕ್ ಹಾಕ್ಕೊಂಡಿದ್ದೆ. ನಾನು ರೆಡಿ ಆಗಬೇಕು, ನೀನು ಹಳೆ ಬಟ್ಟೆ ಹಾಕ್ಕೊಂಡಿದ್ದಾನೆ, ಹೊಸ ಬಟ್ಟೆ ಹಾಕ್ಕೊಬೇಕು ಅಂತಿದ್ದಾಳೆ. ಸೊ ಬನ್ನಿ ನೋಡೋಣ ಏನಾಗುತ್ತೆ ಅಂತಲ್ಲ. ಹಳೆ ಹುಡುಗಿ ಇನ್ನೂ ರೆಡಿನೇ ಆಗಿಲ್ಲ. ಯಾಕೆ ಈಯನ್ನು ನಾನು ಇದೇ ಕೇಕ್ ಮಾಡಿದಂಥದ್ದು. ಬಟ್ ಅವಳಿಗೆ ತುಂಬ ಚಾಕ್ಲೇಟ್ ಅನ್ನೋದು ಇಷ್ಟ ಅಲ್ವಾ, ಹಾಗಾಗಿ ತುಂಬ ಚಾಕ್ಲೇಟ್ ಹಾಕಿದೆ. ಅದು ಬಂದು ನಾನು ಯೂಸ್ ಮಾಡಿರೋಂಥದ್ದೆಲ್ಲ ಫುಲ್ಲು ಡಾರ್ಕ್ ಚಾಕ್ಲೇಟ್ ಯೂಸ್ ಮಾಡಿದೆ. ನೋಡಿ ತುಂಬ ಚಾಕ್ಲೇಟ್ ಇದೆ ಇದರಲ್ಲಿ. ಸೊ ಮುಂದೆ ವಿಡಿಯೋ ಹಾಕ್ತೀನಿ. ಎತ್ಕೊಂಬ ನಿಮ್ಮ ಗಿಫ್ಟ್ ಓಪನ್ ಮಾಡೋಣ. ಗಿಫ್ಟ್ ವಾವ್, ಮೇಕಪ್ದು. ನಿನ್ನ ಹತ್ರ ಇತ್ತಲ್ವಪ್ಪ ಆಲ್ರೆಡಿ? ಇತ್ತು, ಅದು ಚೆನ್ನಾಗಿದೆಯಾ? ಬಾಯ್ಲಿ ಎಕ್ಸ್ಪ್ಲೈನ್ ಮಾಡಿ ಏನಾಗಿದೆ ಅಂತ. ಇದನ್ನ ಎಲ್ಲಿಗೆ ಹಾಕೊಂತಾರೆ? ಮತ್ತೆ ಇದನ್ನ ತಲೆ ಬಚ್ಚದಾ? ಇದು ಸಿಕ್ಕೊಡಿಯೋದು. ಇದು ಕನ್ನಡಿ. ಓ ರಿಬ್ಬನ್ ಕೊಟ್ಬಿಟ್ಟಿದ್ದಾರೆ ಚಿನ್ನಿದ್ರಲ್ಲಿ ಎಕ್ಸ್ಟ್ರಾ 2. ಇಲ್ಲೊಂದು ನೋಡು. ವಿಶ್ ಮಾಡ್ತಿದ್ದಾರೆ ಆಂಟಿ. ಹಾಂ, many more happy returns today.
ಥ್ಯಾಂಕ್ ಯು ಅನ್ಲಾ. ಓಕೆ ಕಟ್ ಮಾಡ್ತೀಯಾ? ಹುಷಾರು, ಅದು ಹೋಮ್ ಮೇಡು. ಮಧ್ಯ ಅಲ್ಲ, ಇಲ್ಲಿ. ಹಾಂ, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು ಡಿಯರ್ ಶಿರೀಷಾ, ಹ್ಯಾಪಿ ಬರ್ತ್ಡೇ ಟು ಯು. ವಾವ್, ಯಾರು ತಿನ್ನಿಸ್ತೀಯಾ ಫಸ್ಟು? ಏ, ನಾನು ಫಸ್ಟ್ ಯಾರಿಗಂತ ಹೇಳಿದ್ದೆ? ಹಾಂ, ಹೋಗಮ್ಮ. ಇದು ಕ್ಯಾಮ್ರಾ, ಇದು ವಿಡಿಯೋ. ಒಂಚೂರು ಇಡಿ ಆಂಟಿ. ಹಾಂ, ಅಜ್ಜಿ ತಿನ್ನಿಸ್ತಾರೆ. ಅದೇ ಇಡೋ ಚಿಕ್ಕದು, ಅದೇ ಚಿಕ್ಕದು. ನಾನು ಆಲ್ಮೋಸ್ಟ್ ನಿಮಗೆ ರಾ ವೀಡಿಯೋಸೇ ಹಾಕಿದ್ದೀನಿ, ಅಂದರೆ ಸ್ಪೀಡ್ ಮೋಷನಲ್ಲಿ ಇಟ್ಟಿದ್ದೀನಿ. ಅದು ಬಿಟ್ಟು ನಾರ್ಮಲ್ ಎಲ್ಲ ಹಾಗೆ ಹಾಕಿದ್ದೀನಿ. ಆ್ಯಂಡ್ ನೀವು ಶಿರೀಷನ್ ನೋಡ್ತಾ ಇರ್ಬೋದು, ಕೇಕ್ ಮೇಲೆ ಕಣ್ಣಿದೆ ಅವಳದಂತೂ. ನಾನು ಮನೇಲಿ ಮಾಡಿರೋ ಅಂತಹ ಕೇಕ್ ಆದಮೇಲೆ ಅವರು ಆಚೆಯಿಂದನೂ ತಂದಿದ್ರು, ಅದನ್ನು ಕೇಕ್ ಕಟ್ ಮಾಡೋ ಕ್ಲಿಪ್ಸ್ ಎಲ್ಲ ಮುಂದೆ ಹಾಕಿದ್ದೀನಿ, ನೀವು ನೋಡ್ಬೋದು ಇಲ್ಲಿ. ಅವ್ರು ಮಾತ್ರ ಜಾಸ್ತಿ, ತಿನ್ಸೋದು ಮಾತ್ರ ಕಮ್ಮಿ. ಯಪ್ಪ, ಹೋಗಿ ವಿನೋರೆ. ಆಂಟಿಗೆ ತಿನ್ಸೋ, ಹಂಗೆ ಆಂಟಿ ತಿನ್ಸೋ, ಉಲ್ಟಾ ಚಾಕು. ನನ್ನ ಫೇಸ್ ರೆಡ್ ಇದೆ, ನಾನು ಹೇಳ್ತಾ ಇದ್ದೆ ನಿಮಗೆ ಹುಷಾರಿಂದ, ಹಾಗಾಗಿ ಇದೇ ಥರ ಇದ್ದೀನಿ, ಆ ಜಾಕೆಟ್ ಜರ್ಕಿನೆಲ್ಲ ಹಾಕ್ಕೊಂಡು. ಸೊ ಇಗ್ನೋರ್ ಮಾಡಿ. ಚಪ್ಪು ತಿಪ್ತಿದ್ದಾಳೆ, ಕೊಂಡೋಡು. ಅಣ್ಣ ಥ್ಯಾಂಕ್ ಯು ಅಂತ ಹೇಳು. ಥ್ಯಾಂಕ್ ಯು ಅಣ್ಣ. ಕೊಂಡೋಡು ಆಮೇಲೆ ಉಪ್ಪು ಬನ್ನಿ. ವಾವ್, ಇದು ಅಣ್ಣ ಬರ್ತಾನೆ, ಸರಿ. ಯೋಚನೆ ಮಾಡ್ತಿದ್ದಾಳೆ, ಮಿಡಲಲ್ಲಿ ಚುಚ್ತಾ ಇದ್ದಾಳೆ ಅವಳು. ವಾರ್ಗನೆಲ್ಲ ಝೂಮ್ ಆಗ್ತಿದ್ರು. ಓ, ತಿನ್ಸಮ್ಮ ಚಿನ್ನ, ತಿನ್ಸು, ಚಾಕಿ ತಿನ್ಸು, ಚಾಕಿ ತಿನ್ಸಮ್ಮ ಕೈಯಲ್ಲಿ. ಹಾಗೆ ಇಲ್ಲಿ ನೋಡಮ್ಮ ಪಾಪು. ಆಯ್ತು, ಬರ್ಡೇ ಎಲ್ಲಾರ್ಗು ಅಲ್ಲ, ಇಷ್ಟೇ. ಹಿಂಗೆ ಎತ್ಕೊಂಡು ಹಿಂಗೆ ತಿಂತೀವಿ ನೋಡು, ಇಷ್ಟೇ, ಮುಗೀತು. ಥ್ಯಾಂಕ್ ಯು. ಎಲ್ಲ ಇಟ್ಕೊಂಡು ತಿಂತಿದ್ರು. ಸೊ ಇದಾಗಿತ್ತು ಇದು ವಿಡಿಯೋ. ಸೊ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಿಮ್ಮ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್. ನಾನು ಆಲ್ಮೋಸ್ಟ್ ಆ್ಯಕ್ಟಿವ್ ಆಗಿರೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಗಾಯ್ಸ್, ಟೇಕ್ ಕೇರ್.